ನಾವು ಹೆಂಗೆ ಮಾಡ್ಕೊಂಡು ತಿನ್ಬೇಕು, ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಈಗ ಮುಸ್ರು ತಿಕ್ಕಕ್ಕೆ ಹೋಗೋರು ಇದನ್ನ ಯಾವ ಚೊಚ್ಚು ಮಾಡ್ಬೇಕು, ಮುಸ್ರು ತಿಕ್ಕಕ್ಕೆ ಯಾವಾಗ ಹೋಗ್ಬೇಕು, ನಾವು ಹೆಂಗೆ ಜೀವನ ಮಾಡ್ಬೇಕು, ನಾವು ಹೆಂಗೆ ಇರ್ಬೇಕು. ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಇಲ್ಲ ಹಳ ದಂಡಿಗೆ ಯಾರು ಹೇಳೋರಲ್ಲ ಕೇಳೋರಲ್ಲ. ದೊಡ್ಡ ಅಧಿಕಾರಿಗಳಿಗೆ ನಿಮ್ಗೆ ಎಲ್ಲ ರೀತಿಯಿಂದ ಹೇಳಿದ್ರು. ಇಲ್ಲಿ ತನಕ ಹೋರಾಟ ಮಾಡಿ ಬಂದೀವಿ. ಹಿಂಗೆ ಆಗಿದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಐತೆ ಸರ್, ಬರ್ರಿ ನೀವು ಅಂತ ಬಂದು ನಮ್ಮ ಮನೆ ನೋಡ್ಕೇರಿ, ನಮ್ಮ ಮನೆ ಮಾಡಿಕೊಡ್ರಿ ಅಂತ ಎಲ್ಲ ರೀತಿಯಿಂದ ಹೇಳಿದ್ರೂ ಒಟ್ಟ ಕಿವಾಗಿಲ್ಲ, ಏನಿಲ್ಲ. ನಮ್ಮ ಅಂತಾರ ಇಷ್ಟೇ ಇದು ಆಕಾರ ಮಾಡ್ಕೊತಾರೆ. ನಾವು ಹೆಂಗೆ ಜೀವನ ಮಾಡ್ಕೊಳ್ರಿ. ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಮನೆಗೆ ಯಾರು ಗಂಡು ಮಕ್ಕಳು ಇಲ್ಲ. ಒಬ್ಬ ಮಗಳಿದ್ರು ಅಲ್ಲಿ ಬೇವ್ರಾಗದಾಳ. ಈ ಮಕ್ಕಳು ಮೊಮ್ಮಕ್ಕಳು ಇಟ್ಕೊಂಡು ಕೂತೀನಿ ನಾನು ಒಬ್ಬಕ್ಕೆ. ನಾನು ಏನು ಮಾಡ್ಬೇಕು ರಾತ್ರಿ ಟೈಮ್ ಹಿಂಗಾದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಸರ್. ದೊಡ್ಡ ದೊಡ್ಡ ಅಧಿಕಾರಿಗಳೂ ಇಲ್ಲ ಅಂದ್ರೆ ದೊಡ್ಡ ದೊಡ್ಡರಿಂದ ಇರ್ತಾರೆ, ಬಡವರಿಂದ ಯಾಕಿಲ್ಲ ಇರಲ್ಲ ರೀ ಇವರು. ನಾವು ಹೆಂಗೆ ಜೀವನ ಮಾಡ್ಬೇಕು, ನಾವು ಹೆಂಗೆ ಕೂಳು ತಿನ್ಬೇಕು, ಕೂಲಿ ಮಾಡ್ಕೊಂಡು ಹೆಂಗೆ ತಿನ್ಬೇಕು. ಯಾರು ಇದು ಮಾಡೋಕೆ ಇಲ್ಲರಿ. ಇದು ಇಂಥ ಪರಿಸ್ಥಿತಿ ಆದ್ರೆ ನಾವು ರೊಟ್ಟಿ ಹಿಟ್ಟು ಬಂದು ರೊಟ್ಟಿ ಮಾಡ್ತೀವಿ ರೀ. ಹಿಟ್ಟು ಸತಿ ತೊಯ್ದು ನಮ್ಮ ಅವ್ರಿಗೆ ಏನು ರೊಟ್ಟಿ ಮಾಡಿ ಕೊಡ್ಬೇಕು ನಾವು. ಈಗ ಅವರು ರೊಟ್ಟಿ ಮಾಡ್ತೀವಿ, ಈ ಕಡೆ ಜೀವನ ಮಾಡ್ತೀವಿ. ಈಗ ಹಿಟ್ಟು ತೊಯ್ದ್ರೆ ಅವ್ರಿಗೆ ಮಾಡಿಕೊಡೋರಿಗೆ ಏನು ಮಾಡಿಕೊಡ್ಬೇಕ್ರಿ ನಾನು. ಎಲ್ಲಿಂದ ತಂದು ಕೊಡಲಿ ನಾವು ಬುಡ್ಕ ತಿನ್ನೋರು ಅವ್ರಿಗೆ ಇದರ ಸೇರಿಟ್ಟು ಅಂದಾಗ ಅವ್ರಿಗೆ ಏನು ಮಾಡಿಕೊಡ್ಲಿ. ನಾನು ಎದುರು ನನ್ನ ಒಟ್ಟಿಗೆ ಜೀವನ ಹೆಂಗೆ ಮಾಡಲ. ಏನ್ರಿ ಸ್ವಲ್ಪ ಎತ್ತರ ಮಾಡ್ರಿ ಅಂತ ಹೇಳಿದ್ರೆ ಒಟ್ಟ ಕಿವಾಗ ಇಲ್ರಿ ಅವ್ರಿಗೆ. ಯಾವ ರೀತಿ ಹೋದ್ರಿ ಇಲ್ಲ ನೋಡ್ರಿ ಎಲ್ಲ ಮನೆಗೆ ಏನೇನು ಇಟ್ಟು ಎಲ್ಲ ದಿವಾಳಿ ಹೆಂಗಿರ್ಬೇಕು ಹೆಂಗಿಲ್ಲ ಸರ್ ಇಂತ ಸಣ್ಣ ಸಣ್ಣ ಕರ್ಕೊಂಡು ಪ್ರತಿ ಸರ್ತಿ ಹೇಳಿದ್ರು ಇದಾಯ್ತು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್? ಸ್ವಲ್ಪ ಬಡವರು ಅನ್ನೋದು ಸ್ವಲ್ಪನಾದ್ರೂ ಏನಾದ್ರೂ ಇದೆ ಅವರಿಗೆ. ಪ್ರತಿ ಸರ್ತಿ ಪ್ರತಿ ವರ್ಷ ಇದೇನೆ ಸರ್. ಮಾಡ್ಕೊಡ್ತೀವಿ ವರ್ಷ ಹಿಂಗೆ ಹಿಂದೆ ಕರ್ಕೊಂಡು ಹೋಗ್ತಾರೆ. ನಾವ್ ಹೆಂಗ್ ಬದುಕ್ಬೇಕ್ರಿ ಸರ್ ಇಂತಲ್ಲಿ? ಎಲ್ಲವನ್ನೂ ಲಾಸ್ ಆಯ್ತು. ಇವಾಗ ಯಾರು ತಂದು ಕೊಡ್ತಾರೆ ನಮ್ಗೆ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೆಲ್ಸಕ್ಕೆ ಹೋಗ್ರಿ ಸರ್, ದುಡ್ಕೊಂಡ್ ತಿನ್ನೋರು. ಇವಾಗ ಇದ್ರ ಮಾಡ್ಬೇಕಾ ಅಲ್ಲಿಗೆ ಹೋಗ್ಬೇಕಾ ಸರ್? ಯಾವ್ದು ಮಾಡ್ಬೇಕು? ಒಂದಿನ ಕೂಲಿ ಹೋಗ್ಬಿಡ್ತೀರಿ ಸರ್. ಹೋದ್ರೆ ಏನ್ ನೀವು ಕೊಡ್ತೀರಾ ನಮ್ಗೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಎಲ್ಲ ಮನೆಗೊಳಗ ನೀರು ಹಾಕೊಂಡವ ಅಷ್ಟು ನೀರು ಹಳ್ಳ ಕರ್ಕೊಂಡು ಹೋಗತ್ತದ. ಇಟ್ಟು ರೊಕ್ಕ ಸತೆ ಹೋಗ್ಯಾವ, ಎಲ್ಲ ಹೋಗ್ಯಾವ. ಈ ಪರಿಸ್ಥಿತಿ ಹಿಂಗೆ ಆಗ್ಯದ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇಲ್ಲಿ ಬಂದು ನೋಡೋರೂ ಇಲ್ಲ. ಅಷ್ಟು ರೀತಿಲಿ ಒಂದು ರೀತಿಯಿಂದಲ್ಲ ನಮ್ಗೆ ಪ್ರತಿ ಸಲ ಹಂಗಾಗ್ಯದ. ಮನೆಗೊಳಗೆ ನೀರು ಹಾಕೊಂಡವ್ರು ಅಕ್ಕ ಇಲ್ಲ, ಬಟ್ಟಿ ಇಟ್ಟು ಬಿಸಿ ಬಂದಿದ್ದು ಹೆಂಗ್ ಜೀವನ ಮಾಡ್ಬೇಕ ನಾವು ಈಗ ರೀತಿ ನೋಡ್ರಿ. ಹೆಂಗ್ ಮಾಡ್ಬೇಕ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ನಮ್ಗೆ ಗೊತ್ತಾವಂತು. ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ಸತ್ತಿರೆ ನಾವು ಕೂಲಿ ಮಾಡ್ಕೊತೀರ. ನಾವು ಅಲ್ಲಿ ಹೋಗ ಇಲ್ಲಿ ಈ ರೀತಿ ನೋಡ್ರಿ. ಏನ್ ರೊಟ್ಟಿ ಎಲ್ಲ ಇಟ್ಟು ಅನ್ನ ರೊಟ್ಟಿ ಮಾಡಿಟ್ಟು ಸತಿ ಎಲ್ಲ ತಿಳದಾಗ ನೀರು ಕರ್ಕೊಂಡು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಬ್ಬ ದೊಡ್ಡ ಅಧಿಕಾರಿಗಳು ಬಂದಿಲ್ಲ. ಯಾರು ಎಲ್ಲಿ ಹೋದ್ರು ನಮ್ಮ ಕಿವ ಕೇವಲ್ರು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿವಿ ಬಂದಿಲ್ಲ. ದೊಡ್ಡ ಅಧಿಕಾರಿಗಳಿಗೆ ಓಟಿಂಗ್ ಅಂದ್ರೆ ಎಲ್ಲ ಕಾಲು ಮಕ್ಕಳು ಕೈ ಮಕ್ಕಳು ಎಕ್ಕ ಬರ್ತಾರೆ. ಇಂಥದಕ್ಕೆ ಯಾರು ಬರೋದಿಲ್ಲ, ಯಾರು ಕೇಳೋದಿಲ್ಲ ಹೇಳೋದಿಲ್ಲ.